ನೋಡಿ, ಹಿಂದೂ ಪರ ನಾವು ಭಾರತೀಯ ಜನತಾ ಪಾರ್ಟಿನ ಹಿಂದೂ ಪರ ಇರ್ತಕ್ಕಂಥ ಒಂದು ಪಕ್ಷ. ಹಿಂದೂಗಳನ್ನ ರಕ್ಷಣೆ ಮಾಡೋಕ್ಕೆ ಹುಟ್ಟಿರ್ತಕ್ಕಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಆದರೆ ನನಗೆ ವೈಯಕ್ತಿಕವಾಗಿ ಅವ್ರನ್ನ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ನಂಗೆ ನೋವಿದೆ. ಆದರೆ ಪಾರ್ಟಿ ಸಿದ್ಧಾಂತಕ್ಕೆ ಅವ್ರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದರೆ ಎಂಥ ಎತ್ತರ ಮೊದಲು ಪಾರ್ಟಿ ವ್ಯಕ್ತಿಗಿಂತ ಪಾರ್ಟಿ ಮುಖ್ಯ ಅನ್ನುವಂಥದ್ದು ಮೊದಲಿಂದ ನಮ್ಮ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಪ್ರಕಾರ ಅವ್ರು ನಡ್ಕೊಂಡಿಲ್ಲ, ಅದಕ್ಕೆ ಇವತ್ತು ಅವ್ರು ಸಸ್ಪೆಂಡ್ ಆಗಿದ್ದಾರೆ. ನೋಡ್ರಿ, ಇಂಥವ್ರು ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು, ಆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಡ್ರಾಬ್ಯಾಕ್ ಆಗುವಂಥ ಪ್ರಶ್ನೆನೇ ಇಲ್ಲ. ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಆ ಥರ ಇದ್ದರೆ ಯಾಕೆ ಒತ್ತಾಯ ಮಾಡ್ತಾಯಿದ್ದಾರೆ? ಮತ್ತೆ ನಮ್ಮನ್ನು ಸೇರಿಸ್ಕೊಳ್ಳಿದ್ದು ಯಾಕೆ ಒತ್ತಾಯ ಮಾಡ್ತಾಯಿದ್ದಾರೆ? ಆ ಥರ ಪವರ್ಫುಲ್ ಮನಸ್ಸಾಗಿದ್ದರೆ ಯಾಕೆ ಮತ್ತೆ ನಮ್ಮ ಪರಿಶೀಲನೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ನೋಡ್ರಿ, ಯತ್ನಾಳು ಅಲ್ಲ, ಎಂತೆಂಥ ಮುಖ್ಯಮಂತ್ರಿ ಆಗಿದ್ದಂಥ ಬಂಗಾರಪ್ಪನವ್ರು ಹೋದರು, ಬಂಗಾರಪ್ಪವ್ರು ಬಂದರು ಹೋದರು, ಯಡಿಯೂರಪ್ಪನವ್ರು ಬಂದಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅವರು ಹೋಗಿದ್ರು, ಮತ್ತೆ ಬಂದು ಪಾರ್ಟಿಗೆ ಸೇರ್ಕೊಂಡ್ರು. ಅವ್ರು ಹೋದಾಗಲೂ ಸಹ ನಮ್ಮ ಪಾರ್ಟಿ ಏನಾದ್ರು ತಲೆ ಕೆಡ್ಸ್ಕೊದಿತ್ತ ಭಾರತೀಯ ಜನತಾ ಪಾರ್ಟಿ? ಇವತ್ತು ಸಹ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಲ್ಲ. ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಏನಾದ್ರು ಅವ್ರು ತಗೊಳ್ಳೋದಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರಿಂದನೇ ಪಾರ್ಟಿ ಅನ್ನುವಂಥದ್ದು ಎಲ್ಲ ಸುಳ್ಳು ಮಾತು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಸ್ಪಷ್ಟ. ನೋಡಿ, ಹಿಂದೂ ಪರ ನಾವು ಭಾರತೀಯ ಜನತಾ ಪಾರ್ಟಿನ ಹಿಂದೂ ಪರ ಇರ್ತಕ್ಕಂಥ ಒಂದು ಪಕ್ಷ. ಹಿಂದೂಗಳನ್ನ ರಕ್ಷಣೆ ಮಾಡೋಕ್ಕೆ ಹುಟ್ಟಿರ್ತಕ್ಕಂಥ ಪಕ್ಷ ಅಂದರೆ ಭಾರತೀಯ ಜನತಾ ಪಾರ್ಟಿ. ಆದರೆ ನನಗೆ ವೈಯಕ್ತಿಕವಾಗಿ ಅವ್ರನ್ನ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ನಂಗೆ ನೋವಿದೆ. ಆದರೆ ಪಾರ್ಟಿ ಸಿದ್ಧಾಂತಕ್ಕೆ ಅವ್ರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದರೆ ಎಂಥ ಎತ್ತರ ಮೊದಲು ಪಾರ್ಟಿ ವ್ಯಕ್ತಿಗಿಂತ ಪಾರ್ಟಿ ಮುಖ್ಯ ಅನ್ನುವಂಥದ್ದು ಮೊದಲಿಂದ ನಮ್ಮ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಪ್ರಕಾರ ಅವ್ರು ನಡ್ಕೊಂಡಿಲ್ಲ, ಅದಕ್ಕೆ ಇವತ್ತು ಅವ್ರು ಸಸ್ಪೆಂಡ್ ಆಗಿದ್ದಾರೆ. ನೋಡ್ರಿ, ಇಂಥವ್ರು ಎಷ್ಟು ಜನ ಹೋದರು, ಎಷ್ಟು ಜನ ಬಂದರು, ಆದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಡ್ರಾಬ್ಯಾಕ್ ಆಗುವಂಥ ಪ್ರಶ್ನೆನೇ ಇಲ್ಲ. ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಆ ಥರ ಇದ್ದರೆ ಯಾಕೆ ಒತ್ತಾಯ ಮಾಡ್ತಾಯಿದ್ದಾರೆ? ಮತ್ತೆ ನಮ್ಮನ್ನು ಸೇರಿಸ್ಕೊಳ್ಳಿದ್ದು ಯಾಕೆ ಒತ್ತಾಯ ಮಾಡ್ತಾಯಿದ್ದಾರೆ? ಆ ಥರ ಪವರ್ಫುಲ್ ಮನಸ್ಸಾಗಿದ್ದರೆ ಯಾಕೆ ಮತ್ತೆ ನಮ್ಮ ಪರಿಶೀಲನೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ನೋಡ್ರಿ, ಯತ್ನಾಳು ಅಲ್ಲ, ಎಂತೆಂಥ ಮುಖ್ಯಮಂತ್ರಿ ಆಗಿದ್ದಂಥ ಬಂಗಾರಪ್ಪನವ್ರು ಹೋದರು, ಬಂಗಾರಪ್ಪವ್ರು ಬಂದರು ಹೋದರು, ಯಡಿಯೂರಪ್ಪನವ್ರು ಬಂದಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅವರು ಹೋಗಿದ್ರು, ಮತ್ತೆ ಬಂದು ಪಾರ್ಟಿಗೆ ಸೇರ್ಕೊಂಡ್ರು. ಅವ್ರು ಹೋದಾಗಲೂ ಸಹ ನಮ್ಮ ಪಾರ್ಟಿ ಏನಾದ್ರು ತಲೆ ಕೆಡ್ಸ್ಕೊದಿತ್ತ ಭಾರತೀಯ ಜನತಾ ಪಾರ್ಟಿ? ಇವತ್ತು ಸಹ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಲ್ಲ. ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಏನಾದ್ರು ಅವ್ರು ತಗೊಳ್ಳೋದಾದ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರಿಂದನೇ ಪಾರ್ಟಿ ಅನ್ನುವಂಥದ್ದು ಎಲ್ಲ ಸುಳ್ಳು ಮಾತು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಸ್ಪಷ್ಟ.